ಬಟ್ ಮದುವೆ ಕೂಡ ಆಗದಲ್ಲೇ ಇಷ್ಟು ಕೇರ್ ಮಾಡಿ ಮದುವೆ ಆಗ್ತಾರೆ ಅನ್ನೋದಕ್ಕೆ ನಿಜವಾಗ್ಲೂ ತುಂಬ ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಕ್ಚುಲಿ ಅದು ರಿಯಲ್ ಲೈಫಲ್ಲಿ ಈ ಜನ್ರೇಷನ್ ಅವರು ಆ್ಯಕ್ಚುಲಿ ನೋಡಲೇಬೇಕು ರಿಯಲ್ ಲವ್ ಅಂದರೆ ಏನು ಅನ್ನೋದನ್ನು ತೋರಿಸ್ಬೇಕು. ಯಾಕಂದರೆ 2 ದಿನ 3 ದಿನ ಪ್ರೀತಿ ಅನ್ನೋದನ್ನು ಇವಾಗ ನೋಡ್ತಾ ಇದ್ದೀವಿ. ಲೈಫ್ ಟೈಮ್ ಲವ್ ಮಾಡೋದಕ್ಕೆ ತುಂಬ ಡೆಡಿಕೇಶನ್ ಆಗಿದೆ. ಪ್ರೀತಿ ಎಷ್ಟು ವಾಸ್ತವವಾಗಿರಬೇಕು, ಪ್ರೀತಿ ಆರ್ಟಿಫಿಷಿಯಲ್ ಆಗಿರಬಾರ್ದು, ನೈಜವಾಗಿರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲು. ಮತ್ತು ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋ ಪ್ರೊಡ್ಯೂಸರಿಗೆ ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದು. ಯಾಕೆಂದರೆ ಕಮರ್ಷಿಯಲ್ ಜಗತ್ತಿನ ನಡುವೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಟ ಮಾತ್ರ ಅದ್ಭುತವಾಗಿ ನಡೆಸಿದ್ದಾರೆ. ಥ್ಯಾಂಕ್ ಯು ಸರ್. ನೈಜವಾಗಿ ಪ್ರೀತಿ ಮಾಡೋದು ಈ ಸಿನಿಮಾ ನೋಡಬೇಕು. ಜೊತೆಗೆ ಆ ಪ್ರೀತಿನ ಕಾಯ್ಕೊಳ್ಳೋದು ಕಡೆಯವರೆಗೂ ಕಡೆ ಉಸಿರೋದು ಕಾಯ್ಕೋಬೇಕು ಅನ್ನೋ ವಿಚಾರ ಬಂದಾಗ ಈ ಸಿನಿಮಾ ನೋಡಿದ್ರೆ ಎಲ್ಲರೂ ಅರ್ಥ ಆಗುತ್ತೆ. ಅದು ತುಂಬ ಚೆನ್ನಾಗಿದೆ. ರಿಯಲ್ ಸ್ಟೋರಿ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ವಿ. ಮತ್ತು ಅದು ರಿಯಲ್ ಸ್ಟೋರಿ ಕಪಲ್ಸ್ ಬಂದಿದ್ದು ಅವ್ರನ್ನ ನೋಡಿ ಈಗಿನ ಜನ್ರೇಷನ್ಗೆ ಯೂತ್ನ ಲವ್ ಹೆಂಗೆ ಉಳಿಸ್ಕೋಬೇಕು ಅನ್ನೋದನ್ನ ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇನ್ನೊಂದು ಚೆನ್ನಾಗಿದೆ. ಸೂಪರ್ ಸ್ಟೋರಿ, ಎಲ್ಲರೂ ನೋಡುವಂಥ ಸ್ಟೋರಿ. ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ. ಓವರಾಲ್ ಚೆನ್ನಾಗಿದೆ, ಎಲ್ಲರೂ ನೋಡ್ತಾರೆ. ರಿಯಲ್ ಕಪಲ್ ನೋಡಿದ್ರೆ ತುಂಬ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಅಮೇಝಿಂಗ್ ಆಗಿದೆ. ಈ ಪಿಕ್ಚರ್ ಅಂತೂ 50 ದಿನದ ಮೇಲೆ ಓಡೋದಂತೂ ಗ್ಯಾರಂಟಿ. ಕುಮಾರಣ್ಣನಿಗೂ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಳ್ಳೇದಾಗಿ ಬಂದು ಎಲ್ಲರೂ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ. ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರೋ ಮೂವಿ. ದಯವಿಟ್ಟು ಎಲ್ಲರೂ ನೋಡಿ. ಸಿನಿಮಾ ಅಂತ ಗೆಲ್ಲಿಸ್ಬೇಕು. ಎಲ್ಲರೂ ನೋಡಿ ದಯವಿಟ್ಟು ನೋಡಿ. ದೂರ ಮಾಡೋದ್ರಿಂದ ಅವ್ರಿಗೂ ಅವ್ರ ಮಗಳು ಸಿಗಲ್ಲ. ಯಾಕೆಂದರೆ ನೋಡಿ ಅವ್ರ ಅಪ್ಪ ಅಮ್ಮ ಯಾರ್ಯಾರು ನೋಡಿದ್ರು ಎಲ್ಲ ಹುಡುಗರಿಗೂ ಸಪೋರ್ಟ್ ಮಾಡ್ತಾರೆ. ಹುಡುಗಿನ ತುಂಬ ಚೆನ್ನಾಗಿ ಏನಂದ್ರು ಥ್ಯಾಂಕ್ ಯು. ಒರಿಜಿನಲ್ ಸ್ಟೋರಿನ ತುಂಬ ಚೆನ್ನಾಗಿ